ಮೊದಲನೇದಾಗಿ ಈಗ ಆಲ್ರೆಡಿ ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ತಾವು ಕೂಡ ಆಕಾಂಕ್ಷಿಯಾಗಿದ್ರಿ. ತಮಗೆ ಬ್ರಾಹ್ಮಣ ಕೋಟ ಸಾಕಷ್ಟು ಬೇರೆ ಬೇರೆ ಎಲ್ಲ ಕೋಟಗಳಲ್ಲಿ ಕೊಟ್ಟಿದ್ದಾರೆ, ಆದರೆ ಈ ಕೋಟದಲ್ಲಿ ಸಿಕ್ಕಿಲ್ಲ. ತುಂಬ ವರ್ಷಗಳಿಂದನೂ ಕೂಡ ಈ ಒಂದು ಸಮುದಾಯದಲ್ಲಿ ಸಿಗ್ತಾ ಇತ್ತು ಒಂದು ಕೋಟ, ಆದರೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅಖಿಲ ಭಾರತೀಯ ಅರ್ಚಕರ ಒಕ್ಕೂಟ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮುಂದಾಗಿದೆ. ನನಗೂ ಕೂಡ ನನ್ನ ಗಮನಕ್ಕೆ ಬಂದಿದೆ, ಮಾಡ್ತಾ ಇದ್ದಾರೆ ಅಂತ. ಅವರವರ ಹಕ್ಕುಗೋಸ್ಕರ ಅವರವರು ಹೋರಾಟಗಳು ಮಾಡೋದು ಅನಿವಾರ್ಯ. ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಅದು ಅಂತಿಮವಾಗಿ ಪಕ್ಷಗಳು ತೀರ್ಮಾನ ಮಾಡುವಂಥದ್ದು ಬೇರೆ ಬೇರೆ ಕಾರಣಗಳಿಂದ ತೀರ್ಮಾನಗಳಾಗುತ್ತೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ಹಕ್ಕುಗೋಸ್ಕರ ಹೋರಾಟ ಮಾಡೋದೇನು ತಪ್ಪೇನಿಲ್ಲ. ಅದು ಅವರು ಒಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಅವರ ವಿಷಯವನ್ನು ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಕೂಡ ಮುಟ್ಟಿಸ್ತಾ ಇದ್ದಾರೆ. ಸರ್, ಮೊದಲೇ ಹಂತದಲ್ಲಿ ಎಲ್ಲಂದ್ರೂ ಕೂಡ ಎರಡನೇ ಭಾಗದಲ್ಲೂ ಕೂಡ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇತ್ತು ತಮಗೆ, ತಾವು ನಿರೀಕ್ಷೆಯಲ್ಲಿ ಇದ್ರಿ? ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋದು. ನನಗೇನು ಆ ವಿಚಾರ ಈಗಾಗಲೇ ಹೇಳಿದ್ದೀನಲ್ಲ, ಮತ್ತೊಮ್ಮೆ ನಾನು ಅದ್ರ ಬಗ್ಗೆ ಏನು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಅದ್ರ ಬಗ್ಗೆ ಮತ್ತೇನು ಮಾತಾಡೋಕೆ ಹೋಗಲ್ಲ. CM ಕರೆದೇನಾದರೂ ಮಾತಾಡಿದ್ದಾರೆ ಸರ್ ತಮ್ಮ ಜೊತೆಗೆ? ಇಲ್ಲ, ನೆನ್ನೆ CM ಅವ್ರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದರು. ಆದರೆ ಈ ವಿಚಾರದ ಬಗ್ಗೆ ಏನು ನಾನು ಯಾರ ಜೊತೆನೂ ಚರ್ಚೆ ಮಾಡಿಲ್ಲ, ಯಾರು ನನ್ನ ಜೊತೆನೂ ಚರ್ಚೆ ಮಾಡಿಲ್ಲ. ಓಕೆ, ಈಗ ತಮಗೆ ಸ್ಥಾನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ತಮ್ಮ ಕ್ಷೇತ್ರದಲ್ಲಿ ಅಥವಾ ಬೇರೆ ಬೇರೆ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತದೆ, ನಮ್ಮ ನಾಯಕರು ಸಮರ್ಥರಿದ್ದರು, ಸಿಕ್ಕಿಲ್ಲ ಅನ್ನೋಂಥದ್ದು. ನಾನು ಹೇಳುವಂಥದ್ದು ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲ, ಯಾಕಂದರೆ ಇಂಥ ಒಂದು ಸಂದರ್ಭದಲ್ಲಿ ಅಸಮಾಧಾನ ಆಗುವಂಥದ್ದು ಸಹಜ. ಯಾಕಂದರೆ ಆಕಾಂಕ್ಷಿಗಳು ಭಾಳ ಜನ ಇದ್ದೇ ಇರ್ತಾರೆ. ಆದ್ದರಿಂದ ನಮ್ಮ ವರಿಷ್ಠರು, ಪಕ್ಷದ ಮುಖ್ಯಸ್ಥರುಗಳು ಇಂಥವ್ರೆಲ್ಲರ ಜೊತೆ ಮಾತನಾಡಿ, ಸಂಪರ್ಕ ಮಾಡಿ, ಅವ್ರ ಜೊತೆಯಲ್ಲಿ ಸಮಾಧಾನ ಮಾಡಿಸಿ ಅವರೆಲ್ಲರೂ ಕೂಡ ಓಲೈಸುವಂಥ ಕೆಲಸ ಮಾಡಬೇಕು. ಇದು ಇದೆಲ್ಲ ಆಗುವಂಥದ್ದೇ. ಆದರೆ ನಮ್ಮ ಪಕ್ಷದ ಇನ್ಚಾರ್ಜು ಮತ್ತು ವರಿಷ್ಠರು ಅವರೆಲ್ಲ ಕೂತ್ಕೊಂಡು ಇದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕು. ಓಕೆ, ಈಗ ತಮಗೆ ಸ್ಥಾನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ತಮ್ಮ ಸಮುದಾಯದವರು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ ಅವ್ರಿಗೆ? ಅದ್ರ ಬಗ್ಗೆ ಅದೇ ಮೊದಲೇ ಹೇಳಿದ್ನಲ್ಲ, ಅವರು ಈಗ ಅನೇಕ ಸಮಾಜಗಳು ಅವರವರ ಹಕ್ಕಿಗೋಸ್ಕರ ಪ್ರತಿಪಾದನೆ ಮಾಡ್ತಾರೆ. ಅದರಲ್ಲಿ ಬ್ರಾಹ್ಮಣ ಸಮಾಜದವರು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ, ಮಾಡೋದಕ್ಕೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಒತ್ತಡ ತರೋದ್ರಲ್ಲಿ ತಪ್ಪೇನಿಲ್ಲ. ತೀರ್ಮಾನ ಮಾಡೋದು ಪಕ್ಷಕ್ಕೆ ಬಿಟ್ಟಿರುವಂಥ ವಿಷಯ. ತಮ್ಮನ್ನು ಸೇರಿದಂತೆ ಬಹುತೇಕ ಶಾಸಕರು, ಮೊದಲನೇ ಬಾರಿ ಮಂತ್ರಿ ಆದಂಥವ್ರು ಕೂಡ ಈಗ ಅಸಮಾಧಾನ ಇದ್ದಾರೆ. ಅವರನ್ನು ಸರಿಪಡಿಸುವಂಥದ್ದು, ಪಕ್ಷವನ್ನು ಮುಂದೆ ತೊಗೊಂಡು ಹೋಗುವಂಥ ನಿಟ್ಟಿನಲ್ಲಿ ತಾವೇನು ಹೇಳ್ತೀವಿ? ಅದೇ ಈಗಾಗಲೇ ಹೇಳಿದ್ನಲ್ಲ, ವರಿಷ್ಠರು ಕೂತ್ಕೊಂಡು ಅವ್ರ ಜೊತೆ ಎಲ್ಲ ಕರೆದು ಮಾತಾಡಿ. ಈಗ ಮೊನ್ನೆ ಗೋಪಾಲಕೃಷ್ಣ ಬೇಲೂರನ್ನು ಕೂಡ ಕರೆಸಿ ಮಾತಾಡಿದ್ದಾರೆ CM ಅವರು. ಅದೇ ರೀತಿ ಸಂಗಮೇಶ್ ಅವರಿದ್ದಾರೆ, ಅವ್ರನ್ನೂ ಕರೆಸಿ ಮಾತಾಡಬೇಕು. ವಿಶೇಷವಾಗಿ ನಮ್ಮ M ಕೃಷ್ಣಪ್ಪ ಅವರಿದ್ದಾರೆ, ಪ್ರಿಯಾ ಕೃಷ್ಣ, ಯಶವಂತ ಗೌಡ ಪಾಟೀಲ್ರು, ನಾಡಗೌಡರು, ಇವರೆಲ್ಲ ಭಾಳ ಸೀನಿಯರ್ಸು. ಸೊ ಅವ್ರನ್ನ ಸ್ವಲ್ಪ ನೋವಾಗಿರ್ತದೆ ಅವ್ರಿಗೆಲ್ಲ. ಅವ್ರ ಜೊತೆ ಎಲ್ಲ ಮಾತನಾಡ್ಬೇಕು. HK ಪಾಟೀಲ್ ಸಾಹೇಬ್ರಿದ್ದಾರೆ, ಅವರು ಭಾಳ ಸೀನಿಯರ್ ಲೀಡ್ರು. ಅವ್ರ ಜೊತೆ ಎಲ್ಲರೂ ಮಾತಾಡಿಸ್ಬೇಕು. ಮಾತಾಡಿಸಿ ಅಂತಿಮವಾಗಿ ಪಕ್ಷಕ್ಕೋಸ್ಕರ ಎಲ್ಲರೂ ನಾವೆಲ್ಲ ಕೆಲಸ ಮಾಡೋರೆ. ಎಲ್ಲರೂ ಪಕ್ಷ ಬೆಳೆಸಬೇಕು, ಪಕ್ಷ ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ಇರೋರೆ ಬಹುತೇಕ ಎಲ್ಲ ಜನ. ತಮ್ಮನ್ನು ಸೇರಿದಂತೆ ಬಹುತೇಕ ಸೀನಿಯರ್ ಲೀಡರ್ಗಳಿಗೆ ಅವಕಾಶ ಸಿಕ್ಕಿಲ್ಲ. ಸಾಕಷ್ಟು ಜನ ಅವಕಾಶ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ರಾಜೀನಾಮೆಗಳು ಕೂಡ ಕೊಡ್ತಾ ಇದ್ದಾರೆ. ಅವರ ಸಾಕಷ್ಟು ಈ ಥರದ ಕೇಳಿ ಬರ್ತಾ ಇದೆ. ಆದರೆ CM ಒಂದು ಕಡೆ ಹೇಳ್ತಾರೆ, ನಾನು ಕೊಟ್ಟರೆ 5 ನಿಮಿಷದಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ ಅಂತ. ಈ ನಡೆ ಹೇಗೆ ನೋಡಿ, ಅವ್ರು ಈಗಾಗಲೇ ಕರೆಸಿ ಮಾತಾಡ್ತಾ ಇದ್ದಾರೆ. ಅವರು ಅದಕ್ಕೋಸ್ಕರ ಈಗಾಗಲೇ ನಾನು ಹೇಳಿದಾಗೆ KPCC ಅಧ್ಯಕ್ಷರು, ಮುಖ್ಯಮಂತ್ರಿಯವರು, AICC ಇನ್ಚಾರ್ಜ್ ಸುರ್ಜೇವಾಲಾ ಅವರು, ಇವರೆಲ್ಲರೂ ಕೂಡ ಎಲ್ಲರೂ ಸಂಪರ್ಕ ಮಾಡ್ತದೆ ಅಂದ್ಕೊಂಡಿದ್ದೀನಿ. ಮಾಡಿಸಿ ಎಲ್ಲರ ಜೊತೆ ಚರ್ಚೆ ಮಾಡಿಸಿ ಸಮಾಧಾನ ಪಡಿಸ್ಬೇಕಾಗ್ತದೆ. ಅದು ಮಾಡ್ತಾರೆ ಮಾಡಬೇಕು. ಓಕೆ, ಇದಿಷ್ಟು ದಿನೇಶ್ ಗೌಡ್ರು ಅವರು ಮಾತಾಡ್ತಾರೆ. ಕ್ಯಾಮರಾಮನ್ ಗುರುಜಿ ಜೊತೆ ವಿನಯ್ ಕುಮಾರ್ ಕಾಶ್ಮೀರ, TV9 ಬೆಂಗಳೂರು.